ಒಂದು ಫೋನ್ ಮಾಡ್ಲಾ? ಹಲೋ ಸರ್, ನಿದ್ದೆ ಮಾಡ್ತಿದ್ರಾ? ನಾನು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ನಾ? ಇದು ಸಮುದ್ರ ಅಲ್ಲ, ಚಂಚಲ. ಏನು ಚಂಚಲನಾ? ಹೌದು, 24x7 ಸ್ಯಾಮ್ ಜೊತೆ ಇರೋದಕ್ಕೆ ಬಂದಿರೋ ಚಂಚಲ. ಸಮುದ್ರ ಸರಿ ಇಲ್ವಾ? ಇಲ್ಲ, ಹೋಗ್ಬಿಟ್ರು ಅಂದ್ರೆ ಬಂದ್ ಬಾಯ್ ಬಡ್ಕೋತೀಯ? ಏನ್ರಿ ಹೀಗ್ ಮಾತಾಡ್ತೀರಾ? ಬಿಡ್ತು ಅನ್ನಿ. ಏನ್ ಮಾತಾಡ್ಬೇಕು ಅಂತ ಬುದ್ಧಿ ಇಲ್ವಾ? ಅಷ್ಟೋದಿದ್ದೀನಿ ಇಷ್ಟೋದಿದ್ದೀನಿ ಅಂತೀರಾ? ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಸಂಸ್ಕಾರನೇ ಇಲ್ಲ. ಭಾಷಣ ಬಿಗಿಬೇಡ, ಇದು ಗಾಂಧಿ ಭವನ ಅಲ್ಲ. ಪ್ರಜ್ಞೆ ಲೊಟ್ಟೆ ಲೊಸ್ಕು ಅಂತೀಯಲ್ಲ, ನಿನಗಿದ್ಯಾ ಪ್ರಜ್ಞೆ? ನಿನ್ ಸಂಸ್ಕಾರ ಪರ್ಫೆಕ್ಟ್ ಆಗಿದ್ಯಾ? ನಿಂದೆಲ್ಲ ಬರೀ ಹೋಳು, ಪುಸ್ಕದ್ ಬದ್ನೆಕಾಯಿ, ಹೇಳೋದೊಂದು ಮಾಡೋದೊಂದು. ಏಯ್, ನನ್ ಸಂಸ್ಕಾರದ ಬಗ್ಗೆ ಮಾತಾಡ್ಬೇಡ. ಅಪ್ಪ ಹೇಳ್ಕೊಟ್ಟಿರೋದು ಆಲದ ಮರದ ಬೇರಷ್ಟೇ ಗಟ್ಟಿ. ಹುಷಾರಾಗಿರು, ಯಾವ ಸಮಯದಲ್ಲೂ ಅಲ್ಲಾಡಲ್ಲ. ಕಾಣ್ತಾ ಇದೆ. ಟೈಮ್ ಎಷ್ಟು ಇವಾಗ? 11:30. ಒಂದು ಸಾಮಾನ್ಯ ಸ್ಟಾಫ್ ನೀನು ಸ್ಯಾಮ್ ಕಂಪ್ನಿಲಿ. ಲಜ್ಜೆ ಅಲ್ದೇನೆ 11:30ಕ್ಕೆ ಕಂಪ್ನಿ ಬಾಸಿಗೆ ಕಾಲ್ ಮಾಡಿದ್ಯಲ್ಲ. ನೋಡ್ದವ್ರಿಗೆ ಏನನ್ಸುತ್ತೆ ಗೊತ್ತಾ? ರಾತ್ರಿ 11:30ಕ್ಕೆ ಲಲ್ಲೆ ಹೊಡಿಯೋಕೆ ಫೋನ್ ಮಾಡಿದ್ದಾಳೆ ಅಂತಾನೆ ಅನ್ಸೋದು. ನೋಡು, ನಿಮ್ ಮನಸ್ಥಿತಿಗಳು ಹೇಗೋ ಸಂಸ್ಕಾರನೂ ಹಾಗೆ. ನಾನ್ ಸಮುದ್ರ ಸರ್ ಜೊತೆ, ಸಮುದ್ರ ಸರ್ ನನ್ ಜೊತೆ ಹೇಗಿದ್ದೀವಿ ಅಂತ ನಮ್ ಮನ್ಸ್ಗಳಿಗೆ ಗೊತ್ತು, ಆ ಭಗವಂತಂಗ್ ಗೊತ್ತು. ನಮ್ಮ ಮಧ್ಯ ಏನ್ ಅಂತರ ಇದೆ ಅಂತ ನಮ್ಗಳಿಗೆ ಗೊತ್ತು. ಯಾರಿಗೂ ಹೆದರ್ಕೋಬೇಕಿಲ್ಲ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತೂ ಕೊಡ್ಲೇಬೇಕಿಲ್ಲ. ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ, ಎಲ್ಲ ಗೊತ್ತಿದೆ ಬಿಡು. ಹೆಲೋ ಮೇಡಮ್, ಸಮಾಧಾನ. ನನಗಿನ್ನೂ ನೀನು ನೋಡಿಲ್ಲ. ಮುಂದೆ ನೋಡ್ತೀನಿ. ಅವಕಾಶ ಸಿಕ್ಕಿಲ್ಲ, ಹಾಗಾಗಿ ನೀನು ಆಡಿಲ್ಲ. ಅವಕಾಶ ಸಿಕ್ಕಿದಿದ್ರೆ ಆಡ್ತಿದ್ದೋ ಏನೋ. ದಯವಿಟ್ಟು ಏನೇನೋ ಮಾತಾಡಬೇಡಿ. ಹೇಯ್, ಫೋನ್ ಇಡೆ. ಲಲ್ಲೆ ಹೊಡಿಯೋಕೆ ಫೋನ್ ಮಾಡಿದಾಳೆ ಅಂತಾನೆ ಅನ್ಸೋದು. ನನ್ನ ಮೊಬೈಲ್ ತೊಗೊಂಡು ಏನು ಮಾಡ್ತಿದ್ದೀರಾ ನೀವು? ಏನಿಲ್ಲ ಸರ್, ನಿಮ್ಮ ಮೊಬೈಲಲ್ಲಿ ಚಾರ್ಜಿಂಗ್ ಖಾಲಿ ಆಗಿತ್ತು. ಚಾರ್ಜಿಂಗ್ ಹಾಕೋಣ ಅಂತ ಚಾರ್ಜರ್ ಪಿನ್ ಹುಡುಕ್ತಿದ್ದೆ ಅಷ್ಟೇ. ಕೊಡಿ ಫೋನು. ನೇತ್ರವ್ರಿಗೊಂದು ಫೋನ್ ಮಾಡ್ಬೇಕು ನಾನು. ಓಹ್, 11:30 ಆಯ್ತಾ? ಈಗ ಫೋನ್ ಮಾಡೋದು ಬೇಡ. ನಾಳೆ ಬೆಳಿಗ್ಗೆ ಬರ್ತಾರಲ್ಲ, ಆಗಲೇ ಅವ್ರ ಹತ್ರ ಮಾತಾಡಿದ್ರಾಯ್ತು. ನಿಜ ಸ್ಯಾಮ್, ನೇತ್ರಾವತಿಯವರು ಪಾಪ ತುಂಬ ಸುಸ್ತಾಗಿರ್ತಾರೆ, ಮಲಗಲಿ ಬಿಡಿ.
ಏನೇ ಟಿವಿ ರಾಣಿ ಮಲ್ಗಿಲ್ವೇನು? ಹೀಗೆ ಟಿವಿ ನೋಡ್ತಾ ಬೆಳಿಗ್ಗೆ 10 ಗಂಟೆಗೆ ಏನಾದ್ರು ಎದ್ದೇಳ್ಬೇಕು, ಕಪಾಳಕ್ಕೆ ಬಾರಿಸ್ತೀನಿ ನೋಡು. ಟಿವಿ ಮೊಬೈಲ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರು, ಕಣ್ಣಿಗೆ ಆದಷ್ಟು ಬೇಗ ಕನ್ನಡಕ ಬರುತ್ತೆ. ಹೌದು, ನೀನ್ ಯಾಕೆ ಟಿವಿ ನೋಡೋದಿಲ್ಲ? ಚಿಕ್ಕವರು ದೊಡ್ಡವ್ರನ್ನ ಪ್ರಶ್ನೆ ಮಾಡಬಾರ್ದು, ಹಲ್ಲು ಉದುರಿಸ್ಬಿಡ್ತೀನಿ. ಆಯ್ತು ಬಿಡಪ್ಪ, ನೀನು ತುಂಬ ದೊಡ್ಡವನು. ಆದರೆ ಮಧ್ಯಾಹ್ನ ಊಟ ಆದಮೇಲೆ ಔಟ್ ಹೌಸ್ ಹತ್ರ ಹೋಗಿ ಸಿಗರೇಟ್ ತಿರ್ತಿದ್ಯಲ್ಲ, ಅದನ್ನು ಸಮುದ್ರಂಗೆ ಹೇಳ್ತೀನಿ. ಕಾಲ್ ಮುರಿತಾನೆ. ಓ ಹೌದಾ? ಹೇಳ್ಕೊ ಹೋಗು. ಮಾತೆ ನನ್ನ ಬಂಡವಾಳ, ಮಾತಲ್ಲಿ ನಾನು ಇಡೀ ಜಗತ್ತನ್ನ ಗೆಲ್ತೀನಿ. ನಿನ್ನ ಹತ್ರ ಪ್ರೂಫ್ ಇದೆಯಾ? ನೀನು ಪಾಕ್ಟ ಅಂತ ಗೊತ್ತು ಕಣೋ, ಅದಕ್ಕೆ ನಾನು ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ನನ್ನ ಹತ್ರನೂ ನಿನ್ನ ಫೋಟೋಸ್ ಇದೆ. ಏನು ಫೋಟೋ? ನೀನು ಆನ್ಲೈನಲ್ಲಿ ಪಿಜ್ಜಾ ಜೊತೆ ವೈನ್ ತರಿಸಿ ಕುಡ್ದೆ ಅಲ್ಲ, ಅದನ್ನು ಆ್ಯಂಗಲಲ್ಲಿ ಫೋಟೋ ತೊಗೊಂಡಿದ್ದೀನಿ. ಸಮುದ್ರನ್ಗಲ್ಲ, ನೇತ್ರನ್ ತೋರಿಸ್ತೀನಿ, ಆಗ ಅವಳು ನಿನ್ನ ಮಾತೇ ಆಡ್ಸಲ್ಲ. ಅಯ್ಯೋ ಪುಣ್ಯಾತ್ಮ, ನಾನು ಸಮೂಹ ಹೇಳಲ್ಲ, ನೀನು ನೇತ್ರಂಗೆ ಹೇಳ್ಬೇಡ. ನಂಗೆ ನೇತ್ರ ಹತ್ರ ಮಾತಾಡದೆ ಇರೋಕ್ಕಾಗಲ್ಲ ಕಣೋ. ಆಮೇಲೆ ನೀನು ಅಷ್ಟೇ, ಇದೇ ವಿಷಯನ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡೋ ಹಾಗಿಲ್ಲ, ಸರಿನಾ? ಅದಕ್ಕೆ ನನ್ನಂತ ದೊಡ್ಡವ್ರು ಹೇಳಿರೋದು, ಬೇರೆಯವ್ರ ಬಗ್ಗೆ ಕಮೆಂಟ್ ಪಾಸ್ ಮಾಡೋಕೆ ಮುಂಚೆ ನಮ್ಮ ಬುಡ ಎಷ್ಟು ಗಟ್ಟಿದೆ ಅಂತ ನಾವು ನೋಡ್ಕೋಬೇಕು ಅಂತ. ಅಯ್ಯೋ ಅದೆಲ್ಲ ಬಿಡು. ಈ ಚಂಚಲ ಬಂದಮೇಲೆ ಅವಳು ಯಾಕಾದರೂ ಬಂದ್ಲು ಅಂತ ಅನ್ನಿಸ್ತದೆ ನನಗೆ. ಬರಬೇಕು ಕಣೆ, ಚಂಚಲನೂ ಬರಬೇಕು, ಚಂದ್ರಕಲನೂ ಬರಬೇಕು, ಸೌಮ್ಯಕಲನೂ ಬರಬೇಕು, ಪೂರ್ಣಕಲನೂ ಬರಬೇಕು, ಎಲ್ಲರೂ ಬರಬೇಕು. ಬಟ್ ನೀನೇನೇ ಹೇಳು, ಚಂಚಲ ಚಲಚಲ ಇಷ್ಟಾಗೋ ಕ್ಯಾರೆಕ್ಟ್ರೆ. ನಾಚಿಕೆ ಆಗೋರು ನಿನಗೆ? ಹುಡುಗಿ ಸ್ವಲ್ಪ ಚೆನ್ನಾಗಿದ್ರೆ ಸಾಕು, ಅವಳು ಏನೇ ತಪ್ಪು ಮಾಡಲಿ ಅವಳೇ ಸರಿ ಅಂದ್ಬಿಡ್ತೀಯ ಅಲ್ವಾ ನೀನು? ವಾಯ್ಸ್ ಸ್ವಲ್ಪ ಜಾಣ ಪ್ರದರ್ಶನ ಮಾಡುತ್ತೆ ಕಣೆ. ನೀವು ಹೆಣ್ಮಕ್ಳು ನಿಮ್ಮ ಎದುರಿಗೆ ಇನ್ನೊಂದು ಹುಡುಗಿನ ಹೋಗ್ಲಿದ ತಕ್ಷಣ ಉರ್ಕೊಂಡ್ಬಿಡ್ತೀರಾ. ಬಟ್ ನೀನೇನೇ ಹೇಳು, ಚಂಚಲ್ ಅಂತೂ ಸಖತ್ತಾಗಿದ್ದಾಳೆ. ಹುಷಾರು ಕಣೋ, ಅವಳು ತ್ರಿಶಲತ ಕಡೆಯಿಂದ ಬಂದಿರೋದು, ಕಾಲ್ ಮುರಿದು ಬಿಡ್ತಾಳೆ. ಹೇಗಿದ್ರು ನಮ್ಮ ಅತ್ತೆ ಮನೆಯವ್ರ ಮಾತಕ್ಕಿಂತ ಹೊರಗಡೆಯವ್ರ ಮಾತೇ ಕೇಳೋದು ಜಾಸ್ತಿ. ಬಟ್ ತುಂಬ ತಪ್ಪು ಮಾಡ್ದು ಹೇಳ್ಕೊಳ ಚಂಚಲ. ಬೇಕು ಅಂತ ನೇತ್ರನ ಗೋಳು ಹೊಯ್ಕೋತಾಳೆ, ಅವಳನ್ನ ರೇಗಿಸ್ತಾಳೆ. ನಿನಗೆ ನೇತ್ರನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಚಂಚಲ ನೇತ್ರನ್ಗೆ ಏನಾದರೂ ಅಂದಾಗ ಜುಟ್ಟಿಡಿದು ಕಪಾಳಕ್ಕೆ ಬಾರಿಸು. ಅತ್ತೆ ಕಡೆಯಿಂದ ಬಂದಿರೋ ಚಂಚಲ ಆಮೇಲೆ ನನಗೆ ಕೋಪ ಬಂದು ನಾನು ಅವಳಿಗೆ ಬೈದು ಅವಳು ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಅತ್ತೆಗೆ ಹೇಳಿದ್ರೆ ಆಮೇಲೆ ಅಷ್ಟೇ ಕಣೋ, ಅತ್ತೆ ನನ್ನ ಕಾಲು ಮುರಿದು ಬಿಡ್ತಾರೆ. ಹಾಗಾದ್ರೆ ನಿನಗೆ ನೇತ್ರ ಮೇಲೆ ಇರೋದು ಸುಳ್ಳು ಪ್ರೀತಿ. ನೀನೇ ಬಾರಿಸೋ ಚಂಚಲಂಗೆ. ನಾನು ಗಂಡಸು, ಹೆಣ್ಮಕ್ಳ ಮೇಲೆಲ್ಲ ಕೈ ಮಾಡಲ್ಲ. ಹೂನ ಯಾರಾದರೂ ಹೊಸ್ಕಾಗ್ತಾರ? ಆದರೆ ಚಂಚಲ ನೇತ್ರನ ಡಾಮಿನೇಟ್ ಮಾಡ್ತಾ ಇರೋದು ನನ್ನ ಗಮನಕ್ಕೂ ಬಂದಿದೆ. ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ ಸಮುದ್ರನೇ. ಆದರೆ ಅಮ್ಮ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ಚಂಚಲನಲ್ಲಿ ಕಳಿಸಿರೋದು. 2 ದಿನ ಕಾದ್ ನೋಡೋಣ, ಲಿಮಿಟ್ ಮೀರಿದ್ರೆ ಒಂದು ಗತಿ ಕಾಣಿಸೋಣ. ಇಲ್ಲ ಇಲ್ಲ, ಹೋಗ್ಬಿಟ್ರು ಅಂದ್ರೆ ಬಂದು ಬಾಯ್ ಬಡ್ಕೋತೀಯಾ? ಛೇ, ನೆಮ್ಮದಿಯಾಗಿದ್ವಿ ನಾನು, ಸಮುದ್ರ ಸರು, ವಿಕ್ಕಿ, ಮಿಂಚು. ಈ ಚಂಚಲ ಯಾಕಾದ್ರೂ ಬಂದ್ಲೋ? ಬರೀ ನೆಗೆಟಿವ್ ಅವಳು. ಅವಳಿಂದ ಮನ್ಸು ಸುಮ್ಮನೆ ಹಾಳಾಯ್ತು. ಒಂದೊಳ್ಳೆ ಮಾತಾಡಲ್ಲ, ಸ್ವಭಾವ ಅಂತೂ ಮೊದಲೇ ಇಲ್ಲ. ಯಾಕಾದ್ರೂ ಬಂದ್ಲೋ? ಅವಳಿಗೇನು ಅನ್ನಂಗೂ ಇಲ್ಲ. ತ್ರಿಶಾಲ ಅಮ್ಮೋರು ಕಳ್ಸಿರೋದು. ಇರ್ಲಿ, ಅವಳು ಹೋಗೋವರೆಗೂ ಸಹಿಸ್ಕೋಬೇಕು. ಬೇರೆ ದಾರಿ ಎಲ್ಲಿದೆ? ಸರ್ ಜೊತೆ ಯಾವುದೇ ಟೆನ್ಷನ್ ಇಲ್ಲದೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ವಿ. ಈಗ ಆ ಚಂಚಲೆಯಿಂದ ಕೂತ್ರೆ ನಿಂತ್ಕೋಬೇಕು ಅನ್ಸುತ್ತೆ, ನಿಂತ್ಕೊಂಡ್ರೆ ಕುತ್ಕೋಬೇಕು ಅನ್ಸುತ್ತೆ, ಮಲ್ಕೊಂಡ್ರೆ ನಿದ್ದೆನೆ ಬರಲ್ಲ. ಎಲ್ಲ ಆ ಚಂಚಲೆಯಿಂದಾನೆ. ಇವ್ರು ಬರೋವರೆಗೂ ಕಾಯ್ತೀನಿ ಹೊರತು
ನಾವು ಊಟ ಮಾಡ ಚಂಚಲ ತುಂಬಾ ಬಜಾರಿ ಸರ್. ನೀವು ಅವಳ ಜೊತೆ ತುಂಬಾ ಹುಷಾರಲ್ಲಿರ್ಬೇಕು. ಇವತ್ತು ಯಾಕೋ ನಿಮ್ಮನ್ನ ನೆನ್ಸ್ಕೊಂಡ್ರೆ ನನ್ನ ಮನಸ್ಸು ಒದ್ದಾಡ್ತಿದೆ ಸಮುದ್ರ ಸರ್. ಬೆಳಿಗ್ಗೆ ಯಾವಾಗ ಆಗುತ್ತೋ ಅನ್ಸ್ಬಿಟ್ಟಿದೆ. ಬೇಗ ಹೋಗ್ತೀನಿ ನಾನು ಫಾರ್ಮ್ ಹೌಸ್ಗೆ. ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಕಂಗಳು ಹಿಂದೆಂದು ಹಾಯ್ ಸುನಾಮಿ, ಹೇಗಿದ್ದೀರಾ? ಸುನಾಮಿನಾ? ಹೌದು, ಯಾಕಂದ್ರೆ ನೀವು ಬರೋದು ಹೋಗೋದು ಗೊತ್ತೇ ಆಗಲ್ವಲ್ಲ, ಅದಕ್ಕೆ ನಿಮ್ನ ಸುನಾಮಿ ಅಂತ ಕರೆದೆ. ಹಾಗಲ್ಲ ಸರ್, ನೀವು ಹಾಡು ಕೇಳ್ತಾ ಮುಳುಗೋಗಿದ್ರಲ್ವಾ, ಅದಕ್ಕೆ ನಾನು ಹಾಡು ಕೇಳ್ತಾ ನಿಂತೆ. ವೆರಿ ಗುಡ್. ಒನ್ ಸ್ಮಾಲ್ ಕರೆಕ್ಷನ್. ಕರೆಕ್ಷನಾ? ನೀವು ಸುನಾಮಿ ಅಲ್ಲ, ತಂಗಾಳಿ.
ಚೆನ್ನಾಗಿ ನಗ್ತೀರಾ ನೀವು. ಅದಿರ್ಲಿ, ನಮ್ಮ ಸಾಹೇಬ್ರು ಹಾಡ್ ಕೇಳ್ತಾರಾ? ನಮ್ಮ ಬಾಸ್ ಹಾಡ್ ಬೇರೆ ಆಡ್ತಾರೆ. ತುಂಬಾ ಅಪರೂಪಕ್ಕೆ ಕೇಳ್ತೀನಿ. ನೀವು ಬೇರೆ ಬಂದಿರ್ಲಿಲ್ವಲ್ಲ, ಮನ್ಸು ಒಂಥರ ಅಸ್ತವ್ಯಸ್ತ ಆಗಿತ್ತು, ಅದಕ್ಕೆ ಹಾಡು ಕೇಳ್ತಾ ಇದ್ದೆ. ಯಾಕೆ ಸರ್, ಮನ್ಸು ಸರಿ ಇಲ್ವಾ? ಏನಾಯ್ತು? ಎಲ್ಲ ಈ ಚಂಚಲಂಗಾನೆ ನೇತ್ರ ಅವ್ರೆ. ಅವ್ರಂದ್ರೆ ನಂಗೆ ತುಂಬಾ ಇರಿಟೇಷನ್. ಹೋಗ್ಲಿ ಬಿಡಿ ಸರ್, ಮನ್ಸಿಗೆ ತಗೋಬೇಡಿ. ಏನ್ ಗೊತ್ತಾ, ಮಾತ್ಗೂ ಮೇಡಮ್ ತ್ರಿಶಾಲಾ ದೇವಿಯವ್ರಿಗೆ ಫೋನ್ ಮಾಡ್ತೀನಿ, ಮೇಡಮ್ ತ್ರಿಶಾಲಾ ದೇವಿಯವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಇರಿಟೇಟ್ ಮಾಡ್ತಾರೆ. ಅಮ್ಮ ಇಲ್ಲಿ ಮೊದಲೇ ಇಲ್ಲ. ಅವ್ರು ಇಲ್ದಿದ್ದಾಗ ಯಾರಾದ್ರೂ ಏನಾದ್ರು ಫೋನ್ ಮಾಡಿ ಹೇಳಿದ್ರೆ ಅವ್ರು ನಂಬಲೇಬೇಕಾಗುತ್ತೆ, ಯಾಕಂದ್ರೆ ಅವ್ರು ಇಲ್ಲಿಲ್ಲ. ಈ ಚಂಚಲ ಅಮ್ಮಂಗೆ ಫೋನ್ ಮಾಡೋದು, ಅದರಿಂದ ಅಮ್ಮನ್ BP ರೈಸ್ ಆಗಿ ಅವ್ರು ಇಲ್ಲಿಗೆ ಬರೋದು, ಇನ್ನೇನೋ ನಿರ್ಧಾರಗಳು ತಗೊಳ್ಳೋದು ಅಥವಾ ಫೋನ್ ಮಾಡಿ ಬೇಡದೇ ಇರೋದನ್ನ ಹೇಳೋದು, ಇದೆಲ್ಲ ಆಗದೆ ಇರಲಿ, ಇಂಥ ರಂಪ ರಾದ್ದಾಂತಗಳು ಆಗದೆ ಇರಲಿ ಅಂತಾನೆ ನಾನು ಚಂಚಲಗೆ ಏನು ಹೇಳ್ತಾ ಇಲ್ಲ. ನೀವು ಅದನ್ನ ಇನ್ನೇನೋ ತಿಳ್ಕೊಬಿಡಿ ಪ್ಲೀಸ್. ನಾನೇನು ಅನ್ಕೊಳ್ಳಲ್ಲ ಸರ್. ನೀವೇನು ಅಂತ ನನಗೆ ಗೊತ್ತು, ನೀವು ಹೆಂಗೆ ಅಂತ ನನಗೀಗ ಅನುಭವ ಆಗಿದೆ. ನೀವು ಕತ್ರಿ ಮಧ್ಯೆ ಸಿಗಾಕೊಂಡಿರೋ ಅಡಿಕೆ ಥರ ಆಗಬಾರ್ದು ಸರ್. ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಈಗ ಮೊದಲು ತಿಂಡಿ ತಿನ್ನಿ. ತಿಂಡಿ ತಂದಿದ್ದೀರಾ? ನನಗೆ ರಾತ್ರಿ ಎಲ್ಲ ತುಂಬಾ ಕಾಲು ನೋವು ಗೊತ್ತಾ. ಯಾಕೆ ಸರ್? ಅದು ಕೂಡ ಚಂಚಲ ಅವರಿಂದಾನೆ. ನಾನು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ನನ್ನನ್ನು ಮಧ್ಯಾಹ್ನ ಊಟಕ್ಕೆ ಇಲ್ಲಿಂದ ಕೆಳಗೆ ಡೈನಿಂಗ್ ಹಾಲ್ವರೆಗೂ ಕರ್ಕೊಂಡು ಹೋಗಿ ನನ್ನನ್ನು ಕಾಲು ನೋವು ಬರೋವಾಗ ಮಾಡಿದ್ರು. ರಾತ್ರಿನೂ ಹಾಗೆ ಮಾಡಿದ್ರು. ಮೆಟ್ಲು ಹತ್ತಿ ಇಳಿದು ನನಗೆ ಕಾಲು ನೋವು ಬಂದ್ಬಿಟ್ಟಿದೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ನಾನು ಎಲ್ಲಿದ್ದೀನಿ, ನೀವು ಅಲ್ಲಿಗೆ ತಿಂಡಿ ತಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೊದಲು ನೀವು ತಿಂಡಿ ತಿನ್ನಿ ಸರ್, ಆಮೇಲೆ ನಿಮ್ಮ ಕಾಲು ನೋವಿಗೆ ಉಪ್ಪಿನ ಶಾಖ ಕೊಡ್ತೀನಿ. ನಿಮ್ಮಿಂದ ತುಂಬಾ ಸೇವೆ ಮಾಡಿಸ್ಕೊತಿದ್ದೀನಿ ನೇತ್ರ ಅವರೇ. ನನಗಿಷ್ಟ ಇಲ್ಲ ನಿಮ್ಮಿಂದ ಈ ಥರ ಸೇವೆ ಪಡ್ಕೊಳ್ಳೋದಕ್ಕೆ. ಆದ್ರೆ ಗೀದ್ರೆ ಹೋದ್ರೆ ಬಂದ್ರೆ ಇದೆಲ್ಲ ಆಮೇಲೆ ಸರ್. ನಾನೇನು ನಿಮಗೆ ಸೇವೆ ಮಾಡ್ತಿದ್ದೀನಿ? ಕಷ್ಟದಲ್ಲಿರುವಾಗ ಸಹಾಯ ಮಾಡೋದು ಧರ್ಮ ಸರ್. ನೀವೇ ಯಾವಾಗಲೂ ಹೇಳ್ತಿರ್ತೀರಲ್ಲ, ನೀವು ನಮ್ಮೋರು ಅಂತ. ನಮ್ಮೋರು ಅಂದಮೇಲೆ ಸೇವೆ ಮಾಡೋದೆಲ್ಲಿಂದ ಬಂತು? ಬರೀ ನಂಬಿಕೆ ವಿಶ್ವಾಸ ಅಷ್ಟೇ. ವಿಶ್ವಾಸ ನಂಬಿಕೆ ಜೊತೆ ಪ್ರೀತಿ ಅಂತಾನು ಸೇರಿಸಿ. ಸೇರ್ಸೋಣ ಬಿಡಿ ಸರ್. ಏನನ್ನ ಹೇಳಿದ್ರಲ್ಲ ಪ್ರೀತಿ ಅಂತ. ನಿಜವಾಗ್ಲೂ ಸರ್. ಯಾಕೆ ಗಾಬರಿ ಆಗ್ತಿದ್ದೀರಾ? ಗಾಬರಿ ಅಲ್ಲ, ಎಕ್ಸೈಟ್ಮೆಂಟ್. ಯಾಕೆ? ಹೀಗೆ ಹುಷಾರಾದ್ಮೇಲೆ ಹೇಳ. ನೀವು ಬೇಗ ಹುಷಾರಾಗಬೇಕು ಅಂದ್ರೆ ತಿಂಡಿ ತಿನ್ಬೇಕು, ಮಾತ್ರೆ ತಗೋಬೇಕು. ಈಗ ಮೊದಲು ತಿಂಡಿ ತಿನ್ನಿ. ಕಾಲು ನೋವು ಜೊತೆಗೆ ಕೈ ನೋವು ಕೂಡ ಇದೆ. ಪ್ಲೀಸ್ ನೀವೇ ತಿನ್ನಿಸ್ತೀರಾ? ಸರಿ ಸರ್.
ಇಲ್ಲಿರೋರು ಎಲ್ರಿಗೂ ಈ ನೇತ್ರನೇ ಬೇಕು. ಎಲ್ಲರೂ ಈ ನೇತ್ರಗೆ ಗುಲಾಮ್ರಾಗಿ ಹೋಗ್ಬಿಟ್ಟಿದ್ದಾರೆ. ಸಾಕಪ್ಪ, ಈ ನೇತ್ರ ಸವಾಸನೆ ಸಾಕು ಅಂತ ಹೇಳಬೇಕು. ಹಂಗೆ ಮಾಡ್ತೀನಿ. ನೇತ್ರ ಔಟ್, ಚಂಚಲ ಇನ್. ಒಂದು ಕೆಲಸನ ಈಗ ಮುಗಿಸ್ಕೊಂಡು ಹೋಗ್ಬೇಕು. ಇದೇ ಕಣ ನಿನಗೆ ಹಬ್ಬ ನೇತ್ರಾವತಿ.